ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಾಯಕವಾಗಿರತಕ್ಕಂತಹ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಸ್ಪರ್ಧಾಕಾಸಿ ಅಕಾಡೆಮಿ ಬೆಂಗಳೂರು. ಈ ಸಂಸ್ಥೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀಕಾಂತ್ ಅವರು ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು. ಜೊತೆಗೆ GPSTR, HSTR, PSTRಗೆ ಸಂಬಂಧಪಟ್ಟಂತೆ ಈ ಮೂರು ಕೋರ್ಸಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನು ನಾವೆಲ್ಲರೂ ಅಧ್ಯಯನ ಮಾಡೋಣ ಸ್ನೇಹಿತರೆ. ಅದಕ್ಕಿಂತಲೂ ಮುಂಚಿತವಾಗಿ ಈಗಾಗಲೇ ಮಾರುಕಟ್ಟೆಯಲ್ಲಿ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದೊಂದಿಗೆ ನನ್ನೆಲ್ಲ ಸ್ಪರ್ಧಾ ಮಿತ್ರರು ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದು, ಜೊತೆಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಾವು ಇದರಲ್ಲಿ ಕಸವನ್ನು ಕುಟ್ಟಕ್ಕೆ ಹೋಗಿಲ್ಲ, ಕಾಳನ್ನು ಕುಟ್ಟಿ ರಸ ತೆಗೆದಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಅಧ್ಯಯನ. ನಿಮಗೆ ಯಾರಿಗಾದರೂ ಈ ಪುಸ್ತಕ ಬೇಕಾದರೆ ಅಥವಾ ಈ ಪುಸ್ತಕದ ಕುರಿತು ಮಾಹಿತಿ ಬೇಕಿದ್ದರೆ ಈ ಮೇಲೆ ಕಾಣಿಸ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನೀವು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು ಸ್ನೇಹಿತರೆ. ಈ ಪುಸ್ತಕವು ನಮ್ಮ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಲಿ, GPSTRಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಲಿ, PSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳಾಗಲಿ, ಎಲ್ಲ ವಿಷಯವನ್ನು ಒಳಗೊಂಡಿರತಕ್ಕಂತಹ ಮತ್ತು KE ಬೋರ್ಡ್ನಿಂದ ಕರೀತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗಳಾಗಲಿ, KPSCಯಿಂದ ಕರೀತಕ್ಕಂತಹ ಪ್ರತಿಯೊಂದು ಎಕ್ಸಾಮ್ಗಳಿಗೂ ಕೂಡ ಭಾಳ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂತಹ ಪುಸ್ತಕ. ಮೊನ್ನೆ ನಡೆದಿರ್ತಕ್ಕಂತಹ KE ಬೋರ್ಡಿನ ಪರೀಕ್ಷೆಯಲ್ಲಿ ನೇರವಾಗಿ ನಮ್ಮ ಸ್ಪರ್ಧಾ ಕನ್ನಡ ಪುಸ್ತಕದಿಂದ 27 ಅಂಕಗಳು ಬಂದಿರ್ತವೆ ಸ್ನೇಹಿತರೆ. ಇದು ವಿಶೇಷವಾಗಿ 6 ಭಾಗಗಳನ್ನು ಒಳಗೊಂಡಂತೆ ಸಮಗ್ರ ವ್ಯಾಕರಣಶಾಸ್ತ್ರ, ಅಲಂಕಾರಶಾಸ್ತ್ರ, ಛಂದಸ್ಶಾಸ್ತ್ರ, ಜಾನಪದ ಕಲೆ, ಸಾಹಿತ್ಯ ಚರಿತ್ರೆ, ಭಾಷಾಶಾಸ್ತ್ರ. ಇಲ್ಲಿ ವಿಶೇಷವಾಗಿ ನಾವು ಜಾನಪದ ಕಲೆ ಮೇಲೂ ಭಾಳ ಚೆನ್ನಾಗಿ ಫೋಕಸ್, ಅಂದರೆ ಎಲ್ಲ ವಿಷಯದ ಮೇಲೂ ಫೋಕಸ್ ಮಾಡಿದ್ದೀವಿ. ಜಾನಪದ ಕಲೆ ಅಂತಕ್ಕಂಥ ವಿಷಯವನ್ನು ಹೊಸದಾಗಿ ಪರಿಚಯ ಮಾಡಿದ್ದೀವಿ. ಯಾಕಂದರೆ ಅದೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ವಿಷಯ. ಆದರೆ ಪರೀಕ್ಷೆಯ ದೃಷ್ಟಿಯಿಂದ ಈ ಕನ್ನಡ ವ್ಯಾಕರಣಗಳಲ್ಲಿ ಅತಿ ವಿರಳವಾಗಿರ್ತಕ್ಕಂಥ ವಿಷಯವನ್ನು ಕಲೆಕ್ಟ್ ಮಾಡಿ ಹಾಕಿರ್ತಾರೆ. ಅದರಲ್ಲಿ ಈ ಜಾನಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕರ್ನಾಟಕದ ಜಾನಪದ ಕಲೆಗಳನ್ನು ಒಳಗೊಂಡಂತೆ ಎಲ್ಲ ಮಾಹಿತಿಯನ್ನು ಒಳಗೊಂಡು ರಚನೆಯಾಗಿರ್ತಕ್ಕಂಥ ವಿಶಿಷ್ಟ ಪುಸ್ತಕ. ಅದರ ಬೆಳವಣಿಗೆ ಎಲ್ಲವೂ ಕೂಡ ತಮ್ಮ ಕೈಯಲ್ಲಿರುವುದರಿಂದ ನಾವು ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಯಾಕಂದರೆ ಅತಿ ಹೆಚ್ಚಾಗಿ ನಾವು ಕೊರೆದಿದ್ದೇ ಆದರೆ ನಿಮಗೂ ಕೂಡ ಬೇಜಾರಾಗತ್ತೆ. ಯಾರಿಗೂ ಕೂಡ ಬೇಜಾರು ಮಾಡಲಾರ್ದೆ ನೇರವಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲರಿಗೂ ಈ CET, ಈ TET ಒಳಗೆ ನೋಡಿದ ಹಾಗೆ ಅತಿ ಹೆಚ್ಚಾಗಿ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥದ್ದು ಈ ನಿಮ್ಮ ಲಕ್ಷ್ಮೀಕಾಂತ್ ಸರ್ ಅವರಿಂದ ಈ ಸ್ಪರ್ಧಾಕಾಸಿ ವತಿಯಿಂದ. ಅದರ ಜೊತೆಗೆ ಈ ಕನ್ನಡ ವಿಷಯವನ್ನು ನಾವು ಸಂಪೂರ್ಣವಾಗಿ ನೋಡೋಣ. ಏನಪ್ಪ ಅಂತ ಕೇಳಿದರೆ, ನಾವು ಫಸ್ಟ್ ಕನ್ನಡ ಭಾಷೆಯಲ್ಲಿ ಬರ್ತಕ್ಕಂಥದ್ದು ವರ್ಣಮಾಲೆ ಅಂಥೇಳಿ. ಈ ವರ್ಣಮಾಲೆ ಅಂದಾಗ ಭಾಳ ಪ್ರಶ್ನೆಗಳು ಬರ್ತಕ್ಕಂಥದ್ದು ಈ ವರ್ಣಮಾಲೆ ಮೇಲೆ. ಭಾಳ ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ಇದರ ಮೇಲೆ, ವರ್ಣಮಾಲೆ. ಯಾಕಂದರೆ ಯಾವುದೇ ಒಂದು ಎಕ್ಸಾಮ್ ತಗೊಳ್ರಿ, ಈ ವರ್ಣಮಾಲೆಯ ಮೇಲೆ 1 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾದರೆ ಅಕ್ಷರಗಳು ಅಂತಕ್ಕಂಥದ್ದು, ಈ ವರ್ಣ ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡ್ತೀರಿ. ಇಲ್ಲಿ ಅಕ್ಷರ, ವರ್ಣ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ವಿಚಾರ ಮಾಡಿದಾಗ ಅಕ್ಷರ ಮತ್ತು ವರ್ಣ ಅಂತಕ್ಕಂಥದ್ದು ಎರಡೂ ಒಂದೇ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಇದರ ಅರ್ಥದ ದೃಷ್ಟಿಯಿಂದ ಬಂದಾಗ ಒಂಚೂರು ವ್ಯತ್ಯಾಸ ಆಗತ್ತೆ. ಅಕ್ಷರ ಅಂದರೆ ನಾಶವಾಗದೇ ಇರ್ತಕ್ಕಂಥದಕ್ಕೆ ನಾಶವಾಗಲ್ಲ, ನಾಶವಾಗದೇ ಇರುವುದು ಅಂತೇಳಿ, ವಾಗದೇ ಇರುವುದಕ್ಕೆ ನಾವೇನಂತ ಕರಿತೀವಿ? ಅಕ್ಷರ ಅಂತ ಕರಿತೀವಿ. ಹಾಗಾದರೆ ಅಳಿಯದೇ ಉಳಿಯುವುದಕ್ಕೆ ನಾವೇನಂತ ಕರಿತೀವಿ? ಅಕ್ಷರ ಅಂತ ಕರಿತೀವಿ. ಹಾಗಾದರೆ ಈ ಅಕ್ಷರ ಇದರ ವಿರುದ್ಧ ಪದನೂ ಕೂಡ ಕೇಳಿದಾನ. ಅಕ್ಷರ ಇದರ ವಿರುದ್ಧ ಪದ ಏನು ಅಂತೇಳಿ, ಅಕ್ಷರ ಇದರ ವಿರುದ್ಧ ಪದ ಯಾವುದಪ್ಪ ಅಂತ ಕೇಳಿದ್ರೆ ಕ್ಷರ ಅಂತೇಳಿ ನೆನಪಿಟ್ಕೊಳ್ಬೇಕು. ಅಕ್ಷರ ಇದರ ವಿರುದ್ಧ ಪದ ಯಾವುದು ಅಂತ ಹೇಳಿದ್ರೆ ಕ್ಷರ ಅಂತೇಳಿ. ಅಂದರೆ ಅಕ್ಷರ ಅಂತಕ್ಕಂಥದ್ದು ಗೊತ್ತಾಯಿತು. ಅಕ್ಷರ ಅಂದರೆ ಏನು? ಅಳಿಯದೆ ಉಳಿತಕ್ಕಂಥದ್ದು ಅಥವಾ ನಾಶವಾಗದೆ ಇರುವುದಕ್ಕೆ ನಾವೇನಂತ ಕರಿತೀವಿ? ಅಕ್ಷರ ಅಂತ ಕರಿತೀವಿ. ಇಲ್ಲಿ ಭಾಳ ನೆನಪಿಟ್ಕೊಳ್ಬೇಕು, ಅಕ್ಷರಗಳು ಅಂತ ಕೇಳಿದಾಗ ಈ ಸ್ವರಗಳೆಲ್ಲವೂ ಕೂಡ ಏನಾಗ್ತಾವಪ್ಪ ಅಂತ ಕೇಳಿದ್ರೆ ಅಕ್ಷರಗಳಾಗ್ತಾವೆ. ಯಾವುದು ಪರಿಪೂರ್ಣವಾಗಿರ್ತೈತೋ ಅದೇನಪ್ಪ ಅಂತ ಕೇಳಿದ್ರೆ ಅಕ್ಷರ ಆಗಿರ್ತೈತಿ.
ಯಾವುದು ಅಪೂರ್ಣ ಇರ್ತೈತೋ ಅದು ವರ್ಣ ಆಗಿರ್ತೈತಿ. ಅಕ್ಷರಕ್ಕೆ ಮತ್ತು ವರ್ಣಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾವುದು ಅಪೂರ್ಣ ಇರ್ತೈತೋ ಅದು ವರ್ಣ ಆಗಿರ್ತೈತಿ, ಯಾವುದು ಪೂರ್ಣ ಇರ್ತೈತೋ ಅದು ಅಕ್ಷರ ಆಗಿರ್ತೈತಿ. ಈ ಲಾಸ್ಟ್ ಒಂದು ಎಕ್ಸಾಮ್ದ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಕೇಳಿದ್ರು, ಕನ್ನಡ ವರ್ಣಮಾಲೆಗಳಿಗೆ ಕನ್ನಡದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂಥೇಳಿ. ವರ್ಣಮಾಲೆಗೆ ಯಾವ ಹೆಸರಿನಿಂದ ಕರಿತೀವಪ್ಪ ಅಂತ ಕೇಳಿದ್ರೆ ಶುದ್ಧಿಗೆ ಅಂಥೇಳಿ ಕರಿತೀವಿ. ವರ್ಣಮಾಲೆಗೆ ಏನಂತ ಕರಿತೀವಿ? ಶುದ್ಧಿಗೆ. ಶುದ್ಧಿಗೆ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಕನ್ನಡ ಪದ. ಹಾಗಾದ್ರೆ ಈ ವರ್ಣಮಾಲೆ ಅಥವಾ ಶುದ್ಧಿಗೆ ಅಂತಕ್ಕಂಥ ಪದವನ್ನು ನೀಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ನಿಮ್ಮೆಲ್ಲರ ಗೊತ್ತಿರುವ ಹಾಗೆ ಶಬ್ದಮಣಿ ದರ್ಪಣದ ಕರ್ತರಾಗಿರ್ತಕ್ಕಂತಹ ಕೇಶಿರಾಜ ಅವರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಈ ಕನ್ನಡ ವರ್ಣಮಾಲೆಗೆ ಶುದ್ಧಿಗೆ ಅಂಥೇಳಿ ಕರೀತಾರೆ. ಹಾಗಾದರೆ ವರ್ಣಮಾಲೆ ಅಂದ್ರೆ ಏನು? ಅಕ್ಷರಗಳ, ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವ ಅಕ್ಷರಗಳ ಸಮೂಹವನ್ನು ನಾವೇನಂತ ಕರಿತೀವಿ? ವರ್ಣಮಾಲೆ ಅಂತೇಳಿ ಕರಿತೀವಿ. ವರ್ಣ ಅಂದರೆ ಏನು, ಅಕ್ಷರ ಅಂದರೆ ಏನು ಅನ್ನೋದು ಗೊತ್ತಾಯಿತು ಅನ್ಕೋತೀನಿ. ವರ್ಣ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಯಾವುದು ಪೂರ್ಣ ಇರಂಗಿಲ್ಲೋ ಅಪೂರ್ಣ ಇರ್ತಕ್ಕಂಥದ್ದು ವರ್ಣ, ಪೂರ್ಣ ಇರ್ತಕ್ಕಂಥದ್ದೇನು ಅಕ್ಷರ. ಅಕ್ಷರಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಯಾವುದು ನಂಗಾಯಿತು? ಸ್ವರಗಳು ಅಂತೇಳಿ. ಯಾಕಂದರೆ ಅದು ಸ್ವತಂತ್ರವಾಗಿ ಏನು ಉಚ್ಚಾರಣೆ ಆಗ್ತಾವೆ ಎಲ್ಲವೂ ಕೂಡ ಏನಾಗಿರ್ತಾವೆ? ಅಕ್ಷರ ಆಗಿರ್ತಾವ. ಈ ಅಕ್ಷರ ಮತ್ತು ವರ್ಣ ಅಂತ ಏನು ಬಳಸ್ತೀವೋ ಇವುಗಳಿಗೆ ಕನ್ನಡದಲ್ಲಿ ಯಾವ ಹೆಸರಿನಿಂದ ಕರಿತೀವಪ್ಪ ಅಂತ ಕೇಳಿದ್ರೆ ಶುದ್ಧಿಗೆ ಅಂಥೇಳಿ ಕರಿತೀವಿ ಅಂತಕ್ಕಂಥದ್ದು ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿದ್ರೆ ನಾವೇನು ಮಾಡೋಣಪ್ಪ ಅಂತ ಕೇಳಿದ್ರೆ ನೇರವಾಗಿ ಮುಂದಿನ ಪಾಯಿಂಟಿಗೆ ಹೋಗೋಣ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಒಟ್ಟು ಅಕ್ಷರಗಳೆಷ್ಟು ಅಂತ ಕೇಳಿದಾಗ, ಕನ್ನಡ ವರ್ಣಮಾಲೆ ಇರ್ತಕ್ಕಂಥ ಒಟ್ಟು ಅಕ್ಷರಗಳು ಅಂತ ಕೇಳಿದಾಗ ಎಷ್ಟಪ್ಪ ಅಂತ ಕೇಳಿದ್ರೆ 49 ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಈ 49 ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಮಗೆ. ಇಲ್ಲಿ ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಅದು ಎಷ್ಟಪ್ಪ ಅಂತ ಕೇಳಿದರೆ ಸರಿಯಾಗಿ 47 ಅಂಥೇಳಿ. ಹಳಗನ್ನಡದ ಪ್ರಕಾರ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಾವು ಹಳಗನ್ನಡದಲ್ಲಿ ಎಷ್ಟು ಬಳಸ್ತಿದ್ದೀವಪ್ಪ ಅಂತ ಕೇಳಿದ್ರೆ 52 ಬಳಸ್ತಿದ್ವಿ. ಇದರ ಜೊತೆಗೆ ಮತ್ತೆ ಏನು ಮಾಡಿದೀವಪ್ಪ ಅಂತ ಕೇಳಿದ್ರೆ ನಮ್ಮ ಪೂರ್ವದ ಹಳಗನ್ನಡ ಕಾಲಘಟ್ಟದಲ್ಲಿ ಅಥವಾ ಆ ಹಳಗನ್ನಡ ಪ್ರಾರಂಭವಾಗುವ ಮುಂಚೆ ನಾವು ಎಷ್ಟು ಬಳಸ್ತಿದ್ದೀವಪ್ಪ ಅಂತ ಕೇಳಿದ್ರೆ 57 ಅಕ್ಷರಗಳನ್ನು ಬಳಸ್ತಿದ್ವಿ. ಈ 57 ಅಕ್ಷರಗಳಲ್ಲಿ 10 ಅಕ್ಷರಗಳನ್ನು ಕೇಶಿರಾಜ ಅವರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಲೆಸ್ ಮಾಡ್ತಾರೆ. ಆ 10 ಅಕ್ಷರಗಳನ್ನು ಲೆಸ್ ಮಾಡಿ ಕನ್ನಡ ವರ್ಣಮಾಲೆಗೆ 47 ಅಕ್ಷರಗಳು ಸಾಕು ಅಂತ ಹೇಳ್ತಾರೆ. ಅಂದರೆ ನಾವು ಕೇಶಿರಾಜನ ಬಗ್ಗೆ ಮಾತಾಡಬೇಕಾದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಮಾತಾಡೋಣ. ಇಲ್ಲಿ ಜಸ್ಟ್ ಬ್ರೀಫ್ ಆಗಿರ್ತಕ್ಕಂಥದ್ದು ನೆನಪಿದ್ರೆ ಸಾಕು. ಹಾಗಾದರೆ ನಮ್ಮ ಹೊಸಗನ್ನಡ ವ್ಯಾಕರಣಕಾರರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಈ 49 ಅಂತಕ್ಕಂಥದ್ದು ನಾವು ಫೈನಲ್ ಮಾಡಿದ್ದು ಯಾವಾಗಪ್ಪ ಅಂತ ಕೇಳಿದ್ರೆ 1997ರಲ್ಲಿ ಈ 47 ಅಂತಕ್ಕಂಥ ಸಂಖ್ಯೆಯನ್ನು ಏನು ಮಾಡ್ತೀವಿ? ನಾವು ಫೈನಲ್ ಮಾಡ್ತೀವಿ. ಆ ಮುಂಚೆ ಎಷ್ಟು ಬಳಸ್ತಿದ್ದೀವಪ್ಪ ಅಂತ ಕೇಳಿದರೆ ಇದರ ಜೊತೆಗೆ ಇನ್ನೂ 3 ಅಕ್ಷರಗಳನ್ನು ಬಳಸ್ತಿದ್ವಿ. ಅವು ಯಾವಪ್ಪ ಅಂತ ಕೇಳಿದರೆ ಒಂದು ರು ಅಂತಕ್ಕಂಥದ್ದು, ದೀರ್ಘ ಸ್ವರ ರು. ಮತ್ತೊಂದು ಯಾವುದಪ್ಪ ಅಂತ ಕೇಳಿದರೆ ಒಂದು ಕ್ಷ, ಇನ್ನೊಂದು ಯಾವುದಪ್ಪ ಅಂತ ಕೇಳಿದರೆ ಜ್ಞ ಅಂಥೇಳಿ. ಈ 52 ಅಕ್ಷರಗಳನ್ನು ಬಳಸ್ತಿದ್ವಿ. ಈ 52 ಅಕ್ಷರಗಳನ್ನು ಏನು ಮಾಡಿದೀವಪ್ಪ ಅಂತ ಕೇಳಿದರೆ 1997ರಲ್ಲಿ ಅಂದರೆ 1997ರಲ್ಲಿ ಈ ರು ಅಕ್ಷರವನ್ನು ಮತ್ತು ಕ್ಷ ಅಕ್ಷರವನ್ನು ಜ್ಞ ಅಕ್ಷರವನ್ನು ಹೊಡೆದು ಹಾಕಿ ನಮ್ಮ ಕನ್ನಡದಲ್ಲಿ ಎಷ್ಟು ಅಕ್ಷರಗಳನ್ನು ಫೈನಲ್ ಮಾಡಿದೀವಪ್ಪ ಅಂತ ಕೇಳಿದರೆ 49 ಅಕ್ಷರಗಳನ್ನು ಫೈನಲ್ ಮಾಡಿದ್ವಿ. ಎಷ್ಟು ಅಕ್ಷರಗಳನ್ನು ಫೈನಲ್ ಮಾಡಿದ್ವಿ? 49 ಅಕ್ಷರಗಳನ್ನು ಫೈನಲ್ ಮಾಡಿದ್ವಿ. ಈ 49 ಅಕ್ಷರಗಳನ್ನು ಫೈನಲ್ ಮಾಡಿ ಮತ್ತೆ ನಾವು ಏನು ಮಾಡಿದೀವಿ ಅಂದರೆ 2002ರಲ್ಲಿ ಈ ಹೃಸ್ವಸ್ವರ ರು ನಮಗೆ ಅವಶ್ಯಕತೆ ಇಲ್ಲ ಅಂಥೇಳಿ ಆ ಹೃಸ್ವಸ್ವರ ರುವನ್ನು ತೆಗೆದು ಹಾಕಿದ್ದೀವಿ. ಬಟ್ ಏನಾಯ್ತಪ್ಪ ಅಂತ ಕೇಳಿದರೆ 2003ರಲ್ಲಿ ಆ ಹೃಸ್ವಸ್ವರ ರುಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಮತ್ತೊಂದು ಅಕ್ಷರ ಸಿಗದೆ ಹೋಗಿದ್ದಕ್ಕಾಗಿ ಪುನಃ ಏನು ಮಾಡ್ತೀವಿ ಅಂದರೆ 2003 ಈ ಅಕ್ಷರವನ್ನು ತೆಗೆದು ಹಾಕ್ತೀವಿ. ಈ ಅಕ್ಷರವನ್ನು ತೆಗೆದಾಗ 48 ಆಗಿತ್ತು ಕನ್ನಡ ವರ್ಣಮಾಲೆಗಳ ಸಂಖ್ಯೆ. ಆದರೆ ಈ ಅಕ್ಷರವನ್ನು ಮತ್ತೆ ಪುನಃ 2003 ತೆಗೆದುಕೊಂಡಾಗ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟಾಯಿತು? ಅವಾಗ 49 ಅಂತೇಳಿ. ಈ ಸ್ಲೈಡಲ್ಲಿ ನೀವು ಏನೇನು ಅರ್ಥ ಮಾಡ್ಕೊಳ್ಬೇಕು? ಶುದ್ಧಿಗೆ ಅಂದರೆ ಏನು, ಶುದ್ಧಿಗೆ ಅಂತಕ್ಕಂಥ ಪದವನ್ನು ಯಾರು ಕೊಟ್ಟರು, ಅಕ್ಷರ ಅಂದರೆ ಏನು, ಅಕ್ಷರಕ್ಕೆ ಇರ್ತಕ್ಕಂಥ ವಿರುದ್ಧ ಪದ ಯಾವುದು, ವರ್ಣ ಮತ್ತು ಅಕ್ಷರಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ ಏನಾಗಿರ್ತೈತಿ, ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು, ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು,
1997ರ ಮುಂಚೆ ಕನ್ನಡದಲ್ಲಿ ಎಷ್ಟು ವರ್ಣಮಾಲೆಗಳನ್ನು ಬಳಸ್ತಿದ್ದೀವಿ, ಪ್ರಸ್ತುತ ಎಷ್ಟು ವರ್ಣಮಾಲೆಗಳನ್ನು ಬಳಸ್ತೀವಿ, 2002ರಲ್ಲಿ ಯಾವ ಅಕ್ಷರವನ್ನು ತೆಗೆದು ಹಾಕಿದ್ದೀವಿ, 2003ರಲ್ಲಿ ಮತ್ತೆ ಯಾಕೆ ಪುನಃ ಪಡ್ಕೊಂಡಿವಿ ಅಂತಕ್ಕಂಥದ್ದು ಅರ್ಥ ಆಗೈತಿ ಅಂತ ತಿಳ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂತ ಕೇಳಿದ್ರೆ ಇಲ್ಲಿ ಮುಂದಿನ ಒಂದು ಸ್ಲೈಡಿಗೆ ಹೋಗೋಣ ಸ್ನೇಹಿತರೆ. ಇದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ಯಾಕಂದರೆ ಈ ವರ್ಣಮಾಲೆಗೆ ಏನೇನು ಬರುತ್ತೋ ಅಥವಾ ಈ ವರ್ಣಮಾಲೆಯಲ್ಲಿ ವಿಶೇಷತೆಗಳನ್ನಾಗಿರ್ಬೋದು ಅದನ್ನು ಒಂದು ಟಾಪಿಕ್ ಮುಗಿದ ಮೇಲತ್ತ ಆ ಮೈಂಡ್ ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಏನು ಮಾಡೋಣಪ್ಪ ಅಂತ ಕೇಳಿದ್ರೆ ಮಾಡೋಣ. ಯಾಕಂದರೆ ಈ ಮೈಂಡ್ ಮ್ಯಾಪಿಂಗ್ ಅಂತಕ್ಕಂಥದ್ದು ನಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ಅದರ ಜೊತೆಗೆ ಒಂದು ಸ್ಮಾರ್ಟ್ ವರ್ಕ್ ಕೂಡ ಇರಬೇಕಲ್ಲ. ಆ ಸ್ಮಾರ್ಟ್ ವರ್ಕ್ದ ಕಾರಣದಿಂದ ನಾವು ಮೈಂಡ್ ಮ್ಯಾಪಿಂಗ್ ಅಂತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಮೈಂಡ್ ಮ್ಯಾಪಿಂಗ್ ಕೆಲಸವನ್ನು ಕೂಡ ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡಿರಿ, ಇದ್ರ ಮೇಲೆ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳ್ಬೋದು. ಆದರೆ ಇದರ ಜೊತೆಗೆ ಮತ್ತೊಂದು 2 ಮಾತು ಮಾತಾಡಬೇಕು. ಈ ಹೊಸಗನ್ನಡ ವ್ಯಾಕರಣಕಾರರು ಏನಂತ ಹೇಳ್ತಾರೋ ಅಂತ ಕೇಳಿದರೆ, ಕನ್ನಡಕ್ಕೆ ಕೇವಲ 32 ವರ್ಣಗಳು ಸಾಕು ಅಂತ ಹೇಳ್ತಾರೆ. ಯಾಕಂದರೆ ದ್ರಾವಿಡ ಭಾಷಾ ವರ್ಗದಲ್ಲಿ ಈ ಮಹಾಪ್ರಾಣಗಳ ಬಳಕೆ ಇಲ್ಲ, ಆದ್ದರಿಂದ ನಮಗೆ ಮಹಾಪ್ರಾಣಗಳು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಏನೇ ಹೇಳಿ ಹೆಂಗೆ ಇರಲಿ, ಇದು ಪುರಸ್ಕಾರ ಅಲ್ಲ, ಜಸ್ಟ್ ಚರ್ಚಿಸಲ್ಪಟ್ಟಿರ್ತಕ್ಕಂತಹ ವಿಷಯ. ಆದ್ದರಿಂದ ನಮಗೆ ಈ ಸಂಖ್ಯೆಗಳ ಬಗ್ಗೆ ನೆನಪಿರಬೇಕು. ಈ ಸಂಖ್ಯೆಗಳು 49 ಗೊತ್ತಿರಬೇಕು, ನಿಮಗೆ 47 ಗೊತ್ತಿರಬೇಕು, 52 ಗೊತ್ತಿರಬೇಕು, 57 ಅಂತಕ್ಕಂಥದ್ದನ್ನು ಕೂಡ ಗೊತ್ತಿರಬೇಕು. ಓಕೆ, ಮುಂದೆ ಹೋಗೋಣ. ಕನ್ನಡ ವರ್ಣಮಾಲೆಯ ಪ್ರಕಾರಗಳು ಅಂಥೇಳಿ. ಕನ್ನಡ ವರ್ಣಮಾಲೆಯಲ್ಲಿ ನಾವು ಎಷ್ಟು ಪ್ರಕಾರಗಳನ್ನು ಮಾಡ್ತೀವಪ್ಪ ಅಂತ ಕೇಳಿದ್ರೆ 3 ಪ್ರಕಾರಗಳನ್ನು ಮಾಡ್ತೀವಿ. 1 ಸ್ವರಗಳು ಅಂಥೇಳಿ, 2 ವ್ಯಂಜನಗಳು ಅಂಥೇಳಿ, 3 ಯೋಗವಾಹಕಗಳು ಅಂಥೇಳಿ. ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂಥೇಳಿ. ಏನ್ರಿ ಸ್ವರ ಅಂದರೆ ಏನು? ಸ್ವರ ಅಂದರೆ ಇದೇನೂ ಅಲ್ಲ, ಸ್ವತಂತ್ರವಾಗಿ ನೀವೇನು ಬ್ಯಾಚುಲರ್ ಲೈಫ್ ಇದ್ದಂಗೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು. ಹೆಂಗೆ ಉಚ್ಚರಿಸ್ತಕ್ಕಂಥ ಅಕ್ಷರಗಳು? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಗಳು ಅಂಥೇಳಿ ಕರಿತೀವಿ. ಅಂದರೆ ಯಾರ ಸಹಾಯನೂ ಇಲ್ಲ ಇವರಿಗೆ. ಹಾಗಾದರೆ ವ್ಯಂಜನಗಳಂದ್ರೆ ಏನು? ಸ್ವರಗಳ ಸಹಾಯದೊಂದಿಗೆ. ಯಾರ ಸಹಾಯದೊಂದಿಗೆ? ವ್ಯಂಜನಗಳಿಗೆ ಏನು ಎದರ ಸಹಾಯ ಇರ್ತೈತಪ್ಪ? ಸ್ವರಗಳ ಸಹಾಯ ಇರ್ತೈತಿ. ಸ್ವರಗಳ ಸಹಾಯದೊಂದಿಗೆ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ವ್ಯಂಜನಗಳು ಅಂತ ಕರಿತೀವಿ. ಇನ್ನು ಯೋಗವಾಹಕಗಳು ಬೇಡ, ಯೋಗವಾಹಗಳು. ಈ ಯೋಗವಾಹಗಳಿಗೆ ನಾವು ಇನ್ನೊಂದು ಹೆಸರು ಕರಿತೀವಿ ಕ್ಲಿಬ ವರ್ಣಗಳು ಅಂಥೇಳಿ. ಯಾವ ವರ್ಣಗಳು? ಕ್ಲಿಬ ವರ್ಣಗಳು ಅಂಥೇಳಿ. ಹಾಗಾದ್ರೆ ಈ ಯೋಗವಾಹಕ ಅಂದರೆ ಏನು? ಯೋಗ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಸಂಬಂಧ ಅಂಥೇಳಿ. ವಾಹಕ ಅಥವಾ ವಾಹ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಹೊಂದಿದ ಅಂಥೇಳಿ. ಯೋಗ ಅಂದರೆ ಸಂಬಂಧ, ವಾಹ ಅಂದರೆ ಹೊಂದಿದ. ಎದ್ರ ಜೊತೆಗೆ ಸಂಬಂಧ ಹೊಂದಿದ? ಸ್ವರಗಳ ಜೊತೆಗೆ ಸಂಬಂಧ ಹೊಂದಿ ಉಚ್ಚಾರಣೆ ಆಗ್ತಾವೆ. ಆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚಾರಣೆ ಆಗುವುದರಿಂದ ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಸ್ವರಾಂಗ ಅಂತೂ ಕೂಡ ಕರಿತೀವಿ, ವ್ಯಂಜನಾಂಗ ಅಂತೂ ಕೂಡ ಕರಿತೀವಿ. ಸ್ವರಾಂಗ ಅಂತ ಯಾಕೆ ಕರಿತೀವಪ್ಪ ಅಂತ ಕೇಳಿದ್ರೆ ಸ್ವರದೊಂದಿಗೆ ಬಳಕೆ ಆಗ್ತಾವೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಮುಂದೆ ಮಾತಾಡ್ತೀವಿ. ಸ್ವರಾಂಗ ಅಂದ್ರೆ ಸ್ವರ ಜೊತೆಗೆ ಬಳಕೆ ಆಗ್ತಾವೆ, ವ್ಯಂಜನಾಂಗ ಅಂದ್ರೆ ವ್ಯಂಜನ ಜೊತೆಗೆ ಬಳಕೆ ಆಗ್ತಾವೆ. ಹಾಗಾದರೆ ಸ್ವರಗಳಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಗಳು ಅಂಥೇಳಿ ಕರಿತೀವಿ. ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದೊಂದಿಗೆ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ವ್ಯಂಜನ. ಇಲ್ಲಿ ನೋಡ್ರಿ, ಉಚ್ಚಾರಣೆ ಮಾಡ್ಬೋದು, ಆದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಅರ್ಥ ಇಲ್ಲ. ಇದ್ರ ಜೊತೆಗೆ ಏನು ಮಾಡ್ತೀವಿ ನಾವು? ಒಂದು ಸ್ವರಾಕ್ಷರ ಸೇರಿತು ಅಂದರೆ ಅವಾಗ ಏನಾಗೈತೆ? ಅದು ಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಪಡ್ಕೊಳ್ತೈತಿ. ಆದ್ದರಿಂದ ಇದಕ್ಕೆ ನಾವು ವ್ಯಂಜನ ಅಕ್ಷರ ಅಂತ ಕರಿತೀವಿ. ಆದರೆ ಇದು ಕೇವಲ ವರ್ಣ. ಆದರೆ ಇದೆರಡೂ ಸೇರಿದಾಗ ಏನಾಗತ್ತೆ? ಇದು ಅಕ್ಷರ ಅಂತ ಆಗತ್ತೆ. ಹಾಗಾದರೆ ಸ್ವರಗಳಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸ್ವರ ಅಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಹಾಗಾದರೆ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕು. ಎಷ್ಟು ಅಂತೇಳಿ 13. ನಿಮಗೆ ನೇರವಾಗಿ ಪ್ರಶ್ನೆ ಕೇಳಿಬಿಡ್ತಾರೆ ಹಿಂಗೆ, ರೂವನ್ನು ಹೊರತುಪಡಿಸಿ ಕನ್ನಡ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು ಅಂದರೆ ಎಷ್ಟು ಅಂತ ಹಾಕಬೇಕು? 13. ಯಾಕೆ ಹೇಳ್ರಿ? 1997ರಲ್ಲಿ ಏನು ಮಾಡೀವಿ? ಈ ರೂವನ್ನು ತೆಗೆದು ಹಾಕಿವಿ. ಇವತ್ತಿಗಿದು ಮಾನ್ಯ ಇಲ್ಲ. ಆದ್ದರಿಂದ
ಪ್ರಸ್ತುತ ಸ್ವರಗಳ ಸಂಖ್ಯೆ ಎಷ್ಟು? 13. ಇದಿದ್ದಾಗ ಎಷ್ಟಿದ್ದು? 14 ಅಂತಿತ್ತು. ಓಕೆ, ಹಾಗಾದರೆ ನಿಮಗೆ ಅಕಸ್ಮಾತ್ ಈ ಥರ ಪ್ರಶ್ನೆ ಕೇಳಿದರೆ ಅಂದರೆ ಸುಮ್ಮನೆ ದಾರಿ ತಪ್ಸಕ್ಕೆ, ರು ಅನ್ನು ಹೊರತುಪಡಿಸಿ ಕನ್ನಡ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹಾಕಬೇಕು? 12 ಅಂತೆ ಹಾಕಬೇಕು. ಯಾಕೆ ಹೇಳ್ರಿ? ಪ್ರಸ್ತುತ ಇದು ಬಳಕೆಯಲ್ಲಿದೆ. ಪ್ರಶ್ನೆ ಪತ್ರಿಕೆಯನ್ನು ಅರ್ಥೈಸ್ಕೊಂಡು ಓದ್ರಿ ಅಂತ ಹೇಳ್ತಾರಲ್ಲ, ಯಾಕೆ ಅಂತ ಕೇಳಿದರೆ, ಪ್ರಶ್ನೆ ಪತ್ರಿಕೆಯನ್ನು ಅರ್ಥೈಸ್ಕೊಂಡು ಓದುವುದರಿಂದ, ಬರೀ ಅರ್ಥೈಸ್ಕೊಂಡು ಅಂದ್ರೆ ಓ ಈ ಪ್ರಶ್ನೆ ಬಂದೈತಿ, ಯಾಕೆ ಇದನ್ನು ಕೇಳಿದ್ರು, ಇದನ್ನು ಹಿಂಗೂ ಕೇಳಬಹುದಲ್ಲ ಅಂತಕ್ಕಂತಹ ಒಂದು ಪದ್ಧತಿಯ ಮೂಲಕ ನಾವು ಅಧ್ಯಯನ ಮಾಡಿದ್ದೆ ಆದರೆ ನಮಗೆ ಬಹಳ ಸರಾಗವಾಗಿ ಆ ವಿಷಯ ಗ್ರಹಿಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಸೈನ್ಸರ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಹಿಸ್ಟ್ರಿ ಇರಲಿ, ಯಾವುದೇ ಇರಲಿ, ಅದು ಯಾವುದು ಕಬ್ಬಿಣದ ಕಡಲೆ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಓದಬೇಕಾದ್ರೆ ಸ್ವಲ್ಪ ಓದ್ತೀವಿ, ಸ್ವಲ್ಪ ಬಿಟ್ಕೋತ ಹೋಗಿಬಿಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಯಾವ್ದು ನೆಗ್ಲೆಕ್ಟ್ ಮಾಡ್ತೀವೋ ಅದೇ ಹೈಲೈಟ್ ಆಗಿರ್ತೈತಿ. ಯಾವುದನ್ನು ಬೋಗಸ್ ಅನ್ಕೊಂಡಿರ್ತೀವೋ ಎಕ್ಸಾಮ್ದಾಗ ಒಮ್ಮೆ ಅದ ಫೋಕಸ್ ಆಕೈತೆ. ಅದಕ್ಕಾಗಿ ಯಾವ ಸಬ್ಜೆಕ್ಟ್ಗಳನ್ನು ಅಥವಾ ಯಾವುದೇ ವಿಷಯಗಳನ್ನು ಬೋಗಸ್ ಅಂತೆ ತಿಳ್ಕೊಬಾರ್ದು, ಅವೇ ಫೋಕಸ್ ಆಗ್ತಕ್ಕಂಥ ಲಕ್ಷಣಗಳು ಇರ್ತಾವೆ. ಹಾಗಾದರೆ ಕನ್ನಡ ವರ್ಣಮಾಲೆಯ ಒಟ್ಟು ಸ್ವರಗಳು ಎಷ್ಟು ಅಂದಂಗಾಯಿತು? 13. ಅವು ಯಾವಪ್ಪ? 1 ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಎಷ್ಟದಾವ್ರಿ ಇವು? ಒಟ್ಟು 13 ಸ್ವರಗಳೇನದಾವಪ್ಪ ಅಂತ ಕೇಳಿದ್ರೆ ಕನ್ನಡದಲ್ಲಿ ಬಳಕೆ ಆಗ್ತಾವೆ. ಈ 13 ಸ್ವರಗಳಲ್ಲಿ ನಾವು ಮತ್ತೆ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಎಷ್ಟು ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ? 3 ಪ್ರಕಾರಗಳಲ್ಲಿ ವಿಂಗಡಿಸ್ತೀವಿ. ಏನಂತೇಳಿ? ಒಂದು ಋಸ್ವಸ್ವರ ಅಂತೇಳಿ. ಆ್ಯಕ್ಚುಲಿ ಅಲ್ಲಿ ತಪ್ಪಾಗಿದೆ ಅಕ್ಷರ, ಋಸ್ವಸ್ವರ. ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ದೀರ್ಘ ಸ್ವರ. ಮೂರನೇದು ಯಾವುದು ಅಂತ ಕೇಳಿದ್ರೆ ಪ್ಲುತಸ್ವರ ಅಂತೇಳಿ. ಭಾಳ ಈಜಿ ಇದೆ, ಭಾಳ ತಲೆ ಕೆಡಿಸ್ಕೋಬಾರ್ದು, ಈಸಿಯಾಗಿ ಅರ್ಥೈಸ್ಕೊಂಡು ಹೋದ್ರೆ ಸಾಕು. ಏನ್ರಿ ಋಸ್ವಸ್ವರ ಅಂದರೆ? ಋಸ್ವ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಕಡಿಮೆ ಅಥವಾ ಸ್ವಲ್ಪ ಅಂಥೇಳಿ. ಅಂದರೆ ಒಂದು ಮಾತ್ರ, ಎಷ್ಟು ಮಾತ್ರ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಋಸ್ವಸ್ವರ ಅಂಥೇಳಿ ಕರಿತೀವಿ. ಸರಿ, ಭಾಳ ಈಜಿ ಐತ್ರಿ, ಈ ಥರ ಏನು ಅವಶ್ಯಕತೆ ಇಲ್ಲ ಅಂತ ಅನ್ಕೋಬಾರ್ದು. ಯಾಕಂದರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ನಮಗೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವಪ್ಪ ಅಂತ ಕೇಳಿದರೆ ಅದರ ಡೆಫಿನೇಷನ್ ಆಧಾರದ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾದರೆ ದೀರ್ಘ ಸ್ವರ ಅಂದರೆ ಎಷ್ಟು? ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು. ಸ್ವಸ್ವರ ಅಂದರೆ 1 ಮಾತ್ರ ಕಾಲ, ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲ. ಇನ್ನು ಪ್ಲುತಸ್ವರ ಅಂದರೆ ಎಷ್ಟು ಮಾತ್ರ ಕಾಲಪ್ಪ ಅಂತ ಕೇಳಿದರೆ ಪ್ಲುತಸ್ವರ ಅಂದರೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು. ಕಲಿಯುವಾಗ 4 ವಿಡಿಯೋ ಹೆಚ್ಚಾಗಲಿ, ಆದರೆ ನೀಟಾಗಿ ಕಲಿಯೋಣ. ಒಮ್ಮೆ ಕಲಿತ್ರಿ ಅಂದರೆ ಪುನಃ ಅದನ್ನೇ ಓದೋದು, ಅದನ್ನೇ ಬರೆಯೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಹಾಡಿದ್ದು ಹಾಡೋ ಕಿಸ್ಬಾಯಿ ದಾಸ ಅಂತಾಗತ್ತೆ. ನಾವು ಹಾಡಿದ್ದು ಹಾಡೋ ಕಿಸ್ಬಾಯಿ ದಾಸ ಮಾಡೋದು ಬೇಡ. ನಮಗೇನು ಬೇಕೋ ಅದನ್ನು ಪರಿಪೂರ್ಣವಾಗಿ ಕಲ್ತ್ಕೊಂಡ್ವಿ ಅಂದರೆ ನಮಗೆ ಈಜಿಯಾಗಿ ಅರ್ಥ ಆಗತ್ತೆ. ಹಾಗಾದರೆ ಈ ಋಸ್ವಸ್ವರಗಳು ಯಾವುವು ಅಂತ ಕೇಳಿದಾಗ 1 ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ನಾವೇನಂತ ಕರಿತೀವಿ? ಋಸ್ವಸ್ವರ ಅಂತ ಕರಿತೀವಿ. ಆ ಋಸ್ವಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದರೆ ಆ ಋಸ್ವಸ್ವರಗಳ ಸಂಖ್ಯೆ ಇದೆ ನೋಡ್ರಿ ಇಲ್ಲೇ. ಎಷ್ಟು ಅಂಥೇಳಿ? 6 ಅಂಥೇಳಿ. ಋಸ್ವಸ್ವರಗಳ ಸಂಖ್ಯೆ ಎಷ್ಟು? 6. ಯಾವುವು ಅಂತ ಕೇಳಿದಾಗ ಅವು ಅ, ಇ, ಉ, ರು, ಎ, ಓ. ಇವೆಷ್ಟು? ಋಸ್ವಸ್ವರಗಳ ಸಂಖ್ಯೆ 6 ಅಂಥೇಳಿ. ಹಾಗಾದರೆ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ ಅವುಗಳ ಸಂಖ್ಯೆ 7 ಅಂಥೇಳಿ. ಅವುಗಳ ಸಂಖ್ಯೆ ಎಷ್ಟು? 7 ಅಂಥೇಳಿ. ಋಸ್ವಸ್ವರ ಅಂದರೆ 1 ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥದ್ದು, ಅವುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 6. ದೀರ್ಘ ಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥದ್ದು, ಸಂಖ್ಯೆಗಳೆಷ್ಟು ಅಂತ ಕೇಳಿದ್ರೆ 7 ಅಂಥೇಳಿ. ಹಾಗಾದರೆ ಆ 7 ಯಾವಪ್ಪ ಅಂತ ಕೇಳಿದ್ರೆ ಇಲ್ಲಿದಾವ ನೋಡ್ರಿ. ಆ ಅಂಥೇಳಿ, ಈ ಅಂಥೇಳಿ, ಉ, ಎ, ಐ, ಓ, ಔ. ಒಟ್ಟು ಎಷ್ಟಿದ್ರು? 7 ಅಂಥೇಳಿ. ಹಾಗಾದರೆ ಋಸ್ವಸ್ವರಗಳ ಸಂಖ್ಯೆ 6, ದೀರ್ಘ ಸ್ವರಗಳ ಸಂಖ್ಯೆ 7. ಹಾಗಾದರೆ ಪ್ಲುತಸ್ವರಗಳ ಸಂಖ್ಯೆ ಏನಾದರೂ ದಾವನ? ಪ್ಲುತಸ್ವರಗಳಿಗೆ ಯಾವುದೇ ಆಗಿರತಕ್ಕಂಥ ಸಂಖ್ಯೆಗಳಿಲ್ಲ, ಆದರೆ ಏನಿದೆ? ಸಂಕೇತವಿದೆ. ಏನಿದೆ? ಸಂಕೇತ. ಏನ್ರಿ ಇದು ಸಂಕೇತ ಅಂದರೆ ನೀವೇನು ಡಬಲ್ ಎಸ್ ಅಂತ ಕರಿತಿರಲ್ಲ ಅದು ಇದರ ಸಂಕೇತ. ಬಟ್ ಅದಕ್ಕೆ ಏನಂತ ಹೆಸರು ಕರಿತೀವಿ ಅಂತ ಕೇಳಿದ್ರೆ ಅವಗ್ರಹ ಚಿಹ್ನೆ ಅಂತ ಕರಿತೀವಿ. ಯಾವ ಗ್ರಹ ಚಿಹ್ನೆ? ಅವಗ್ರಹ ಚಿಹ್ನೆ ಅಂತೇಳಿ. ಪ್ಲುತಸ್ವರದ ಚಿಹ್ನೆ ಹೆಸರು ಏನಪ್ಪ?
ಅವಗ್ರಹ ಚಿಹ್ನೆ. ಹಾಗಾದರೆ ಪ್ಲುತ ಸ್ವರಕ್ಕೆ ಸಂಖ್ಯೆ ಎಷ್ಟದಾವು? ಎಷ್ಟು ಇಲ್ಲ, ಆದರೆ ಏನಿದೆ? ಸಂಕೇತವಿದೆ. ಹಾಗಾದರೆ ಈ ಸಂಕೇತವನ್ನು ನಾವು ಯಾವ ಸಂದರ್ಭದಾಗ ಬಳಸ್ತೀವಿ? 3 ಮಾತ್ರಾ ಕಾಲದಲ್ಲಿ, ಅಂದರೆ ದೀರ್ಘವಾಗಿ ಕೂಗಿ ಕರೆಯುವ ಸಂದರ್ಭದಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಈ ಪದವನ್ನು ಅಥವಾ ಈ ಸ್ವರವನ್ನು ಉಚ್ಚಾರಣೆ ಮಾಡ್ತೀವಿ ವಿನಃ ಇವುಗಳಿಗೆ ಯಾವುದೇ ರೀತಿಯ ಸಂಖ್ಯೆಯನ್ನು ನಾವು ಏನು ಮಾಡಿಲ್ಲ, ಕೊಟ್ಟಿಲ್ಲ. ಉದಾಹರಣೆಗೆ ಹೇ ರಾಮ ಅನ್ಬೋದು, ಅಥವಾ ದೂರಿದ್ದ ಯಾರೋ ನಿಮ್ಮ ಮಾವ ಇರಬಹುದು, ಹೇ ಮಾವ ಅಂತ ಕರಿಬೋದು. ಏನಂತ ಕರಿಬೋದು? ಮಾವ ಅಂತ ಕರಿಬೋದು. ಇಲ್ಲಾಂದರೆ ನಿಮಗೆ ಎಮ್ಮೆ ಹಸುವಾಗಿ ಸಿಕ್ಕಾಪಟ್ಟಿ ಕೂಗ್ತಿರ್ತೈತಿ, ಏನಂತ? ಅಂಬಾ ಅಂಥೇಳಿ. ಏನು ಹಸುವಾಗಿ? ಎಮ್ಮೆಗೆ ಹಸುವಾಗಿ. ಬನ್ನಿ ಬೇಗ ಬಂದು ಹಾಕಿ ಅಂಥೇಳಿ. ಈ ಥರ ನಾವು ದೂರದ ವಸ್ತುಗಳನ್ನು ಅಥವಾ ಕೂಗಬೇಕಾದ್ರೆ ಈ ಸ್ವರವನ್ನು ಯೂಸ್ ಮಾಡ್ತೀವಿ. ಒಂದ್ಸಲ ಪ್ರಶ್ನೆಯನ್ನು ಕೇಳಿದ್ರು, ಈ ಋಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ ಸ್ವರವನ್ನು ಉಚ್ಚಾರಣೆ ಮಾಡ್ತಕ್ಕಂತಹ ಪ್ರಾಣಿ ಯಾವುದು ಅಂಥೇಳಿ, ಅದು ಯಾವುದಪ್ಪ ಅಂತ ಕೇಳಿದ್ರೆ ಕೋಳಿಯ ಗಂಡ. ಯಾವುದು? ಹುಂಜ ಅಂಥೇಳಿ. ಕೋಳಿಯ ಗಂಡ ಕೇಳಿರಲ್ಲ? ಹಾಂ, ಕೋಳಿಯ ಗಂಡ. ಕೋಳಿಯ ಗಂಡ ಅಂದ್ಮೇಲೆ ಇದು ಯಾವ ಲಿಂಗ ಅಂತಲೂ ಕೂಡ ಕೇಳಿದಾನ. ಅದು ಪುಲ್ಲಿಂಗ ಅನ್ನಬಾರ್ದು. ಮೊನ್ನೆ ಲಾಸ್ಟ್ ಒಂದು ಎಕ್ಸಾಮ್ದಾಗ ಕೇಳಿದ್ರು ನೋಡ್ರಿ, ಹೈದರಾಬಾದ್ ಕರ್ನಾಟಕದ FDF ಪೋಸ್ಟಿಂದ ಕಾಲ್ಫಾರ್ಮ್ ಆಯ್ತಲ್ಲ, ಅಲ್ಲಿ ಎತ್ತು ಯಾವ ಲಿಂಗ ಅಂತ ಕೇಳಿದ್ದ. ಆಕಳ ಗಂಡ ಎತ್ತು. ಇದು ಯಾವ ಲಿಂಗ ಅಂತ ತಿಳ್ಕೊಂಡ ಎತ್ತು ಅನ್ನಲೇವು ಗಂಡು ಐತಿ ಪುಲ್ಲಿಂಗ ಅಂತ ಹಾಕ್ಬಾರ್ದು. ಪ್ರಾಣಿ ಮತ್ತು ಪಕ್ಷಿಗಳೆಲ್ಲವೂ ಕೂಡ ಎದಕ್ಕೆ ಬರ್ತಾವಪ್ಪ ಅಂತ ಕೇಳಿದ್ರೆ ನಪುಂಸಕ ಲಿಂಗಕ್ಕೆ ಬರ್ತಾವ. ನಪುಂಸಕ ಲಿಂಗಕ್ಕೆ ಬರ್ತಾವ. ಆದ್ದರಿಂದ ನಾವೇನಂತ ತಿಳ್ಕೊಬೇಕು, ಇವು ನಪುಂಸಕ ಲಿಂಗ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹುಂಜು ಕೂಗಬೇಕಾದ್ರೆ ಕೊಕ್ ಕೊಕ್ ಅಂತ ಕೊಕ್ ಕೊಕ್ ಅಂತ ಮಾಡ್ಬೇಕಾದ್ರೆ ಅದು ಒಂದೇ ಸೌಂಡ್ ಮಾಡ್ತೈತಿ. ಕೊಕ್ಕೋ ಅಂತ ಮಾಡೋತ್ನಾಗ ಏರ್ ಧ್ವನಿ ಒಳಗೆ ತಗೊಂಡು 2 ಸೌಂಡ್ ಮಾಡ್ತೈತಿ. ಪೂರ್ಣ ಕೂಗಿ ಕರೀದ ಕೊಕ್ಕ ಅಂಥೇಳಿ ಅವಾಗ ಏನು ಮಾಡ್ತೈತಿ? ಹೈ ಡೆಸಿಬಲ್ ತಗೊಂಡು ಕೂಗ್ತೈತಲ್ಲ. ಆದ್ದರಿಂದ ಹೃಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ 3 ಸ್ವರವನ್ನು ಕೂಗ್ತಕ್ಕಂತಹ ಪ್ರಾಣಿ ಯಾವುದು ಅಂತ ಕೇಳಿದ್ರೆ, ಪ್ರಾಣಿ ಒಬ್ಬೊಬ್ರು ಕೇಳ್ತಾರೆ, ಸರ್ ಅದು ಪಕ್ಷಿ ಅಲ್ಲ? ಹೌದು, ಪ್ರಾಣಿಯನ್ನು ನಾವೇನು ಮಾಡ್ತೀವಿ? ಪಕ್ಷಿ ಮತ್ತು ಪ್ರಾಣಿ ಅಂತ 2 ಭಾಗದಲ್ಲಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಬರ್ತಕ್ಕಂಥದ್ದು ಹುಂಜ ಅಂತೇಳಿ. ನಿಮ್ಮ ಮನೆಯಲ್ಲಿ ಎಮ್ಮೆ ಕೂಗಿದಾಗ ಯಾವ ಸ್ವರ ಬಿಡುಗಡೆ ಆಗುತ್ತದೆ ಅಂತ ಕೇಳಿದ್ರೆ ಪ್ಲುತ ಸ್ವರ ಬಿಡುಗಡೆ ಆಗುತ್ತದೆ ಅಂತ ತಿಳ್ಕೊಬೇಕು. ಆಕಳು ಗೋ ಕೂಗಬೇಕಾದ್ರೆ ಯಾವ ಸ್ವರವನ್ನು ಬಿಡುಗಡೆ ಮಾಡ್ತೈತಪ್ಪ ಅಂತ ಕೇಳಿದ್ರೆ ಪ್ಲುತ ಸ್ವರ ಅಂಥೇಳಿ. ಈ ರೀತಿಯಾಗಿ ಋಸ್ವ ಸ್ವರ ಇರಲಿ, ದೀರ್ಘ ಸ್ವರ ಇರಲಿ, ಪ್ಲುತ ಸ್ವರ ಇರಲಿ. ಋಸ್ವ ಸ್ವರ ಅಂತಕ್ಕಂಥದ್ದು 1 ಮಾತ್ರಾ ಕಾಲದಲ್ಲಿ, ದೀರ್ಘ ಸ್ವರ ಅಂತಕ್ಕಂಥದ್ದು 2 ಮಾತ್ರಾ ಕಾಲದಲ್ಲಿ, ಪ್ಲುತ ಸ್ವರ ಅಂತಕ್ಕಂಥದ್ದು 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ನೆನಪಿರಬೇಕು. ಋಸ್ವ ಸ್ವರಗಳ ಸಂಖ್ಯೆ 6, ದೀರ್ಘ ಸ್ವರಗಳ ಸಂಖ್ಯೆ 7, ಪ್ಲುತ ಸ್ವರಗಳಿಗೆ ಯಾವುದೇ ರೀತಿ ಸಂಖ್ಯೆಗಳಿಲ್ಲ, ಆದರೆ ಏನಿದೆ? ಸಂಕೇತವಿದೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ? ಅರ್ಥೈಸ್ಕೊಳ್ಬೇಕಾಗತ್ತೆ. ಓಕೆ, ಮುಂದೆ ಹೋಗೋಣ ಅನ್ಕೋತೀನಿ. ದೀರ್ಘ ಸ್ವರಗಳು. ದೀರ್ಘ ಸ್ವರಗಳು ಅಂದರೆ ಈಗಾಗಲೇ ಮಾತಾಡಿದ್ದೀವಿ, 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು, ಅವುಗಳ ಸಂಖ್ಯೆ 7 ಅಂತೇಳಿ ಮಾತಾಡಿದ್ದೀವಿ. ಅವು ಯಾವಪ್ಪ ಅಂತಕ್ಕಂಥದ್ದನ್ನು ಕೂಡ ಮಾತಾಡಿದ್ದೀವಿ. ಪ್ಲುತ ಸ್ವರ. ಪ್ಲುತ ಸ್ವರ ಕನ್ನಡದಲ್ಲಿ ಪ್ರತ್ಯೇಕವಾದ ಅಕ್ಷರ ಸಂಕೇತವಿಲ್ಲ. 2 ಅಥವಾ 3 ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಪ್ಲುತ ಸ್ವರ ಅಂತ ಕರಿತೀವಿ. ಆ ಪ್ಲುತ ಸ್ವರದ ಚಿಹ್ನೆಯ ಬಗ್ಗೆನೂ ಕೂಡ ನಾವೇನು ಮಾಡಿದ್ದೀವಿ? ಮಾತಾಡಿದ್ದೀವಿ. ಅದಕ್ಕೆ ಅವಗ್ರಹ ಚಿಹ್ನೆ ಎನ್ನುತ್ತಾರೆ ಅಂತ ಹೇಳಿ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಈ ವರ್ಣಮಾಲೆಯಲ್ಲಿ ನಮಗೆ ಸ್ವರಗಳು ಅಂತಂದಾಗ 3 ರೀತಿಯಾಗಿ ಬರ್ತಾವ ಅಂತಕ್ಕಂಥದ್ದು ಗೊತ್ತಾಯಿತು. ಋಸ್ವ, ದೀರ್ಘ, ಪ್ಲುತ ಅಂಥೇಳಿ. ಋಸ್ವ ಅಂದರೆ ಏನು ಅನ್ನೋದು ಗೊತ್ತಾಯಿತು, ದೀರ್ಘ ಅಂದರೆ ಏನು ಅನ್ನೋದು ಗೊತ್ತಾಯಿತು, ಪ್ಲುತ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಅವುಗಳ ಸಂಖ್ಯೆನೂ ಗೊತ್ತಾಯಿತು, ಅವು ಎಷ್ಟು ಮಾತ್ರೆ ಅನ್ನೋದು ಗೊತ್ತಾಯಿತು. ಹೌದಾ? ಅವು ಯಾವ್ಯಾವ ಅಕ್ಷರಗಳು ಅನ್ನೋದು ಗೊತ್ತಾಯಿತು, ಎಷ್ಟೆಷ್ಟು ಅಕ್ಷರಗಳು ಅನ್ನತಕ್ಕಂಥದ್ದನ್ನು ಕೂಡ ಗೊತ್ತಾಯಿತು. ಇದು ಏನಪ್ಪ ಅಂತ ಕೇಳಿದ್ರೆ ನಮ್ಮ ಅಕ್ಷರಗಳ ಸ್ವರಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಇದೆ, ಮಾತಾಡೋಣ ಮತ್ತೆ. ಈಗ ಸ್ವರಗಳಲ್ಲಿ ಮತ್ತೆ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ 2 ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಸಂವೃತ ಸ್ವರ, ಇನ್ನೊಂದು ಔವೃತ ಸ್ವರ ಅಂತೇಳಿ. ಏನ್ರಿ? ಸಂವೃತ, ಸಂವೃತ ಅಂಥೇಳಿ ನೋಡ್ರಿ. ಸಮ್ ಅಂದರೆ ಎಷ್ಟು? 2 ಅಂತೇಳಿ. ಸಮ್ ಅಂದರೆ ಎಷ್ಟು? 2. ವೃತ್ತ ಅಂದರೆ ಏನು? ಗೋಳ ಅಂಥೇಳಿ. ವೃತ್ತ ಅಂದರೆ ಏನು? ಗೋಳ. ಈ 2ನ್ನು ಗೋಳಾಕಾರವಾಗಿ ಮಾಡಿ ಹೇಳೋದು. 2 ಅಂದರೆ ಯಾವುದು? ಸಂವೃತ್ತ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ 2 ತುಟಿಗಳನ್ನು, ಎಷ್ಟು ತುಟಿಗಳನ್ನು? 2 ತುಟಿಗಳನ್ನು ಗೋಳಾಕಾರವಾಗಿ ಉಚ್ಚರಿಸಿ ಹೇಳುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸಂವೃತ ಸ್ವರಗಳು ಅಂತ ಕರಿತೀವಿ. ಋತ, 2ನ್ನ ವೃತ್ತಾಕಾರ ಮಾಡಿ ಹೇಳ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸಂವೃತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಅವು ಯಾವ ನೋಡ್ರಿ? ಊ ನೋಡ್ರಿ. ಊ ಅನ್ಬೇಕಾದ್ರೆ ನಾವು ವೃತ್ತ ಮಾಡ್ತೀವಿ, ಊ ಅನ್ಬೇಕಾದ್ರೂ ವೃತ್ತ ಮಾಡ್ತೀವಿ, ರೂ ಅನ್ಬೇಕಾದ್ರೂ ಕೂಡ ವೃತ್ತ ಮಾಡ್ತೀವಿ, ಓ ಅನ್ಬೇಕಾದ್ರೂ ವೃತ್ತ ಮಾಡ್ತೀವಿ, ಓ ಅನ್ಬೇಕಾದ್ರೂ ವೃತ್ತ ಮಾಡ್ತೀವಿ. ಅವುಗಳ ಸಂಖ್ಯೆ ಎಷ್ಟೈತಪ್ಪ ಅಂತ ಕೇಳಿದ್ರೆ 5 ಅದಾವೆ.
ಎಷ್ಟು ಅವುಗಳ ಸಂಖ್ಯೆ 5. ಸಂವೃತ ಸ್ವರ ಅಂದ್ರೆ ಏನು? ಎರಡೂ ತುಟಿಗಳನ್ನು ಗೋಳಾಕಾರ ಮಾಡಿ ಉಚ್ಚಾರಣೆ ಮಾಡ್ತಿದ್ದೀವಿ ಅಂದರೆ ಅವುಗಳಿಗೆ ನಾವೇನಂತ ಕರಿತೀವಿ? ಸಂವೃತ ಸ್ವರಗಳು ಅಂಥೇಳಿ ಕರಿತೀವಿ. ಇನ್ನು ಅವೃತ ಸ್ವರ ಅದಕ್ಕೆ ಅಪೋಸಿಟ್. ತುಟಿಗಳನ್ನು ಗೋಳಾಕಾರ ಮಾಡದೆ, ಗೋಲಾಕಾರ ಅಥವಾ ಗೋಳಾಕಾರ ಮಾಡದೆ ಹೇಳುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ? ಅವೃತ ಸ್ವರಗಳು ಅಂತ ಕರಿತೀವಿ. ಅಂದರೆ ಉದಾಹರಣೆ ನೋಡ್ರಿ, ಆ ಏನು ಗೋಳಾಕಾರ ಆಗಲ್ಲ, ಅ ಗೋಳಾಕಾರ ಆಗಲ್ಲ, ಈ ಆಗಲ್ಲ, ಈ ಆಗಲ್ಲ, ಎ ಆಗಲ್ಲ, ಎ ಆಗಲ್ಲ. ಆದ್ದರಿಂದ ಇವುಗಳಿಗೆ ನಾವೇನಂತ ಕರಿತೀವಿ? ಅವೃತ ಸ್ವರಗಳು ಅಂಥೇಳಿ ಕರಿತೀವಿ. ಇವುಗಳ ಸಂಖ್ಯೆ ಎಷ್ಟೈತಿ? 6 ಇದೆ. ಸಂವೃತ ಸ್ವರಗಳ ಸಂಖ್ಯೆ ಎಷ್ಟಿತ್ತು? 5 ಇತ್ತು. 6 5 ಎಷ್ಟಾಯಿತು? 12 ಆಯಿತು. ಇನ್ನು 2 ಎಲ್ಲಿ ಹೋದವು? ಅವು ಯಾವಪ್ಪ ಅಂತ ಕೇಳಿದ್ರೆ ಸಂವೃತ ಮತ್ತು ಅವೃತವಲ್ಲದ ಸ್ವರಗಳು ಯಾವಪ್ಪ ಅಂತ ಕೇಳಿದ್ರೆ ಸಂಧ್ಯಾಕ್ಷರಗಳು ಅಂಥೇಳಿ. ಸಂವೃತ ಮತ್ತು ಅವೃತವಲ್ಲದ ಸ್ವರಗಳು ಸಂಧ್ಯಾಕ್ಷರಗಳು ಅಂತೇಳಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಒಂದೊಂದು ಉದ್ದೇಶಪೂರ್ವಕವಾಗಿ ನಾವು ತಪ್ಪು ಕೊಟ್ಟಿರ್ತೀವಿ. ಯಾಕೆ ತಪ್ಪು ಕೊಡ್ತೀವಿ ಅಂದರೆ ಇಲ್ಲಿ ಕರೆಕ್ಷನ್ ಮಾಡ್ತೀವಿ. ಕರೆಕ್ಷನ್ ಮಾಡಿದ ಮೇಲೆ ನಿಮ್ಮ ಸ್ಮೃತಿ ಪಟದ ಮೇಲೆ ಬೀಳುತ್ತೆ ನೋಡ್ರಿ, ಅವಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ ಅದು ಸರಿಯಾಗಿ ಆಗತ್ತೆ. ಸಂಧ್ಯಕ್ಷರ, ಸಂಧಿ ಪ್ಲಸ್ ಅಕ್ಷರ ಸಂಧ್ಯಕ್ಷರ. ಇದು ಯಾವ ಸಂಧಿ ಅಂತ ಕೇಳಿದಾರ? ಇದು ಯಾವ ಸಂಧಿಪ ಅಂತ ಕೇಳಿದ್ರೆ ಎಣ್ ಸಂಧಿಯ ಪದ. ಯಾವ ಸಂಧಿಯ ಪದ ಇದು? ಎಣ್ ಸಂಧಿಯ ಪದ, ಸಂಧ್ಯಾಕ್ಷರ. ಹಾಗಾದ್ರೆ ಕನ್ನಡದಲ್ಲಿ ಬಳಕೆಯಲ್ಲಿ ಆಗ್ತಕ್ಕಂತಹ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಆ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟರೇ? 2 ಅಂತ ಹೇಳಿ. ಕನ್ನಡದಲ್ಲಿ ಬಳಕೆಯಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಏನಾದರೂ ಬಂದಿದೆ ಅಂತ ಕೇಳಿದ್ರೆ ವರ್ಣಮಾಲೆಯಲ್ಲಿ ಈ ಸಂಧ್ಯಾಕ್ಷರದ ಮೇಲಿನ ಪ್ರಶ್ನೆ ಬಂದಿದೆ. ಆ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನ, ಯಾವ ಸಂಧ್ಯಾಕ್ಷರಗಳಂತ ಕೇಳಿದಾನ, ಯಾವ ಅಕ್ಷರಗಳು ಸೇರಿ ಸಂಧ್ಯಾಕ್ಷರ ಆಗ್ತಾವ ಅಂತ ಕೂಡ ಕೇಳಿದಾನ. ಇಲ್ಲಿ ನೋಡ್ರಿ, ಸಂಧ್ಯಾಕ್ಷರ ಆಗಬೇಕಂದ್ರೆ 2 ಸ್ವರಾಕ್ಷರಗಳ ಸೇರಿ ಒಂದು ಸಂಧ್ಯಾಕ್ಷರ ಆಗಿದೆ. ಯಾವ್ಯಾವುದು ಸ್ವರಾಕ್ಷರ ಸೇರಿದೆ? ಅ ಪ್ಲಸ್ ಎ. ಇದನ್ನ ನೋಡ್ರಿ, ಐ ಐ, ಅದೇ ಏನಾಯ್ತು? ಐ. ಇನ್ನು ಅ ಪ್ಲಸ್ ಓ ಏನಾಗೈತಿ? ಅವು. ಇವುಗಳಿಗೆ ಸಂಧ್ಯಾಕ್ಷರ ಅಂತ ಕರೀತಾರ, ವೃದ್ಧಾಕ್ಷರಗಳು ಕೂಡ ಅಂತ ಕರೀತಾರೆ. ವೃದ್ಧಿ ಅಕ್ಷರಗಳು ಅಂತ ಕೂಡ ಕರೀತಾರೆ. ಯಾಕೆ ವೃದ್ಧಾಕ್ಷರಗಳು ಅಂತ ಕರೀತಾರಪ್ಪ ಅಂದ್ರೆ ವೃದ್ಧಿ ಸಂಧಿಯಲ್ಲಿ ಪ್ರಯೋಗಗೊಳ್ತಾವಲ್ಲ, ಆದ್ದರಿಂದ ಇವುಗಳಿಗೆ ನಾವು ಏನಂತ ಕರಿತೀವಿ? ವೃದ್ಧಾಕ್ಷರ ಅಂತ ಕೂಡ ಕರಿತೀವಿ. ಹಾಗಾದರೆ ಈ ಸಂಧ್ಯಾಕ್ಷರಗಳು ಅಂತ ಕೇಳಿದಾಗ ನಿಮಗೆ ಪ್ರಶ್ನೆಯನ್ನು ಮುಂದಿನ ಜನರೇಷನ್ಗಳಲ್ಲಿ ಅಥವಾ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೇಳಬಹುದಲ್ಲ. ಸ್ವರ ಪ್ಲಸ್ ಸ್ವರ ಸೇರಿ ಆಗುವ ಅಕ್ಷರ ಯಾವುದು ಅಂಥೇಳಿ. ಆಗುವ ಅಕ್ಷರ ಯಾವುದು ಅಂಥೇಳಿ. ಸ್ವರ ಪ್ಲಸ್ ಸ್ವರ ಸೇರಿ ಆಗುವ ಅಕ್ಷರ ಯಾವುದು ಅಂತ ಕೇಳಿದಾಗ ನಿಮಗೆ ಫಸ್ಟ್ ಒನ್ ಆಪ್ಷನ್ ಏನು ಕೊಡ್ತಾನಪ್ಪ ಅಂತ ಕೇಳಿದ್ರೆ ಸಂಯುಕ್ತಾಕ್ಷರಗಳು ಅಂತ ಹೇಳಿ ಕೊಡ್ತಾನೆ. ಸಂಯುಕ್ತಾಕ್ಷರಗಳು. ನೆಕ್ಸ್ಟ್ ಆಪ್ಷನ್ ಏನು ಕೊಡ್ತಾನಪ್ಪ ಅಂತ ಕೇಳಿದ್ರೆ ಗುಣಿತಾಕ್ಷರಗಳು. 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 ನೆಕ್ಸ್ಟ್ ಆಪ್ಷನ್ಸ್ ಕೊಡ್ಬೋದು ನಿಮಗೆ ಯೋಗವಾಹಕಗಳು ಅಥವಾ ಯೋಗವಾಹಗಳು. ನೆಕ್ಸ್ಟ್ ಆಪ್ಷನ್ ಸಂಧ್ಯಾಕ್ಷರ ಅಂತ ಕೊಡ್ಬೋದು. ಇದನ್ನು ಕೊಡದೇನೂ ಕೂಡ ಮೇಲಿನ ಯಾವುದೂ ಅಲ್ಲ ಅಂತ ಕೂಡ ಕೊಡ್ಬೋದು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೊಟ್ಟಾಗ ನಾವು ಅರ್ಥೈಸ್ಕೊಳ್ಬೇಕು ಸ್ನೇಹಿತರೆ. ಸ್ವರ ಪ್ಲಸ್ ಸ್ವರ ಸೇರಿದರೆ ಆಗುವ ಅಕ್ಷರ ಯಾವುದದು? ಸಂಧ್ಯಾಕ್ಷರ ಅಂಥೇಳಿ. ಕನ್ನಡದಲ್ಲಿ ಇವು ಎರಡೇ ಬಳಕೆ ಆಗ್ತಾವೆ. ಬಟ್ ಸಂಸ್ಕೃತದಲ್ಲಿ ಎಷ್ಟು ಬಳಕೆ ಆಗ್ತಾವಪ್ಪ ಅಂತ ಕೇಳಿದ್ರೆ 4 ಅಕ್ಷರಗಳು ಬಳಕೆ ಆಗ್ತವೆ. ಸಂಸ್ಕೃತದಲ್ಲಿ ಎಷ್ಟು ಬಳಕೆ ಆಗ್ತಾವೋ 4. ಯಾವುದು? ಐ ಮತ್ತು ಅವ್ವ. ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ ಎ ಮತ್ತು ಓ. ಯಾಕೆ ಎ ಮತ್ತು ಓ ಅಂದ್ರೆ ಅ ಪ್ಲಸ್ ಇ ಸೇರಿ ಏನಾಗೈತೆ ಅಂದ್ರೆ ಐ ಎ ಎ ಆಗತ್ತೆ. ಅದೇ ಅ ಪ್ಲಸ್ ಓ ಸೇರಿ ಅ ಪ್ಲಸ್ ಉ ಸೇರಿ ಉ ಆಕತಿ, ಓ ಆಕತಿ. ಈ ರೀತಿಯಾಗಿಯೂ ಕೂಡ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಬಳಸ್ತೀವಿ ಸ್ನೇಹಿತರೆ. ಆದ್ದರಿಂದ ನೀವು ನೆನಪಿಟ್ಕೊಳ್ಬೇಕು ಏನಂಥೇಳಿ, ಸಂಧ್ಯಾಕ್ಷರಗಳು ಯಾವುವು ಅಂಥೇಳಿ. ಯಾವ್ಯಾವು ಸಂಧ್ಯಾಕ್ಷರಗಳು? ಐ ಮತ್ತು ಅವು ಅಂಥೇಳಿ. ಐ ಮತ್ತು ಅವು ಕನ್ನಡದಲ್ಲಿ ಬಳಕೆ ಆಗ್ತಕ್ಕಂಥ ಸಂಧ್ಯಾಕ್ಷರಗಳು. ಬಟ್ ಸಂಸ್ಕೃತದಲ್ಲಿ ಎಷ್ಟು ಸಂಧ್ಯಾಕ್ಷರಗಳನ್ನು ಬಳಸ್ತಿದ್ರು? 4 ಸಂಧ್ಯಾಕ್ಷರಗಳನ್ನು ಬಳಸ್ತಾರ. ಯಾವ್ಯಾವು? ಎ, ಐ, ಓ, ಅವು. ಈ 4 ಸಂಧ್ಯಾಕ್ಷರಗಳು ಏನಪ್ಪ ಅಂತ ಕೇಳಿದ್ರೆ ಸಂಸ್ಕೃತದಲ್ಲಿ ಬಳಕೆ ಆಗ್ತಕ್ಕಂಥವು. ಇವುಗಳಿಗೆ ಸ್ವರ ಸಂಯುಕ್ತಾಕ್ಷರಗಳು ಅಂತೂ ಕೂಡ ಕರೀತಾರೆ. ಸ್ವರ
ಸಂಯುಕ್ತಾಕ್ಷರಗಳು ಅಂತ ಕೂಡ ಕರೀತಾರೆ. ಸಂಯುಕ್ತಾಕ್ಷರಗಳು, ಸ್ವರ ಸಂಯುಕ್ತಾಕ್ಷರಗಳು ಯಾವುವು? ಇವು 4 ಯಾವುದು? ಎ, ಓ, ಐ, ಔ. ಈ 4ಗಳನ್ನು ಸಂಧ್ಯಾಕ್ಷರಗಳು, ಸ್ವರ ಸಂಯುಕ್ತಾಕ್ಷರ. ನಿಮ್ಮನ್ನು ಕೇಳ್ಬೋದು ಸ್ವರ ಸಂಯುಕ್ತಾಕ್ಷರಗಳು ಯಾವುವು ಅಂತ ಕೇಳಿದರೆ ಐ ಮತ್ತು ಔ ಇವೇನೋ ಕನ್ನಡದಲ್ಲಿ ಬಳಕೆ ಆಗ್ತಕ್ಕಂತಹ ಸ್ವರ ಸಂಯುಕ್ತಾಕ್ಷರಗಳು ಅಂತ ಹೇಳಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ನಾವೇನೇನು ತಿಳ್ಕೊಂಡಿವಿ ಸ್ಲೈಡ್ದಿಂದ? ಸ್ವರ ಅಂದರೆ ಏನು, ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು, ವ್ಯಂಜನ ಅಂದರೆ ಏನು, ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು ಅಂತೇಳಿ ನೋಡಲಿಲ್ಲ. ಸ್ವರ ಅಂದರೆ ಆ ಅಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ. ಕನ್ನಡ ವರ್ಣಮಾಲೆಯಲ್ಲಿ ಬಳಕೆ ಆಗ್ತಕ್ಕಂಥ ಅಕ್ಷರಗಳೆಷ್ಟು, ಅವು ಯಾವ್ಯಾವು, ಕೇಶರಾಜನ ಪ್ರಕಾರ ಎಷ್ಟು, ಹಳಗನ್ನಡದ ಪ್ರಕಾರ ಎಷ್ಟು, 97ರ ಮುಂಚೆ ನಾವು ಎಷ್ಟು ವರ್ಣಗಳನ್ನು ಬಳಸ್ತಿದ್ದೀವಿ, ಯಾವ ಅಕ್ಷರವನ್ನು ತೆಗೆದು ಹಾಕಿದ್ದೀವಿ, ಯಾವಾಗ ತೆಗೆದು ಹಾಕಿದ್ದೀವಿ, ಅಕ್ಷರ ಅಂದರೆ ಏನು, ವರ್ಣ ಅಂದರೆ ಏನು, ಜೊತೆಗೆ ಶುದ್ಧಿಗೆ ಅಂದರೆ ಏನು, ಶುದ್ಧಿಗೆ ಅಂತಕ್ಕಂಥ ಪದವನ್ನು ಯಾರು ಕೊಟ್ಟರು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ದೀವಿ ಈ ಒಂದು ಸ್ಲೈಡಲ್ಲಿ. ನೆಕ್ಸ್ಟ್ ಏನು ಮಾಡಿದ್ದೀವಪ್ಪ ಅಂತ ಕೇಳಿದ್ರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಈಗ ನಾವು ಜಸ್ಟ್ ಎದ್ರ ಬಗ್ಗೆ ಮಾತಾಡಿದೀವಪ್ಪ ಅಂತ ಕೇಳಿದ್ರೆ ಸ್ವರದ ಬಗ್ಗೆ ಮಾತಾಡಿದ್ದೀವಿ. ಸ್ವರ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥವು, ಅವುಗಳ ಸಂಖ್ಯೆ 13. ಅದರಲ್ಲಿ ನಾವು 3 ಭಾಗ ಮಾಡ್ತೀವಿ: ಹೃಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ ಅಂತೇಳಿ. ಹೃಸ್ವ ಸ್ವರ ಅಂದರೆ ಏನು, ದೀರ್ಘ ಸ್ವರ ಅಂದರೆ ಏನು, ಪ್ಲುತ ಸ್ವರ ಅಂದರೆ ಏನು, ಅವುಗಳ ಸಂಖ್ಯೆ ಎಷ್ಟು, ಅದರ ಸಂಕೇತ ಯಾವುದು, ಆ ಸಂಕೇತಕ್ಕೆ ಏನಂತ ಹೆಸರು ಕರಿತೀವಿ, 1 ಮಾತ್ರಾ ಕಾಲದಲ್ಲಿ ಉಚ್ಚರಿಸಿದರೆ ಯಾವ ಅಕ್ಷರ, 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಿದರೆ ಯಾವ ಅಕ್ಷರ, 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸಿದ್ರೆ ಯಾವ ಅಕ್ಷರ ಅಂತಕ್ಕಂಥದ್ದನ್ನು ಕೂಡ ನಾವೇನು ಮಾಡಿದ್ದೀವಿ, ನೋಡ್ಕೊಂಡಿವಿ ಸ್ನೇಹಿತರೆ. ಅದರ ಜೊತೆಗೆ ಸಂವೃತ ಸ್ವರ ಅಂದರೆ ಏನು, ಔವೃತ ಸ್ವರ ಅಂದರೆ ಏನು, ಸಂಧ್ಯಾಕ್ಷರ ಅಂದರೆ ಏನು, ಕನ್ನಡದಲ್ಲಿ ಇರ್ತಕ್ಕಂಥ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು, ಆ ಸಂಧ್ಯಾಕ್ಷರಗಳಲ್ಲಿ ಯಾವ್ಯಾವ ಅಕ್ಷರಗಳು ಸೇರಿ ಸಂಧ್ಯಾಕ್ಷರ ಆಗ್ತಾವ, ಹಾಗಾದರೆ ಆ ಸಂಧ್ಯಾಕ್ಷರಗಳಿಗೆ ಮತ್ತೆ ನಾವು ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ತಿಳ್ಕೊಳ್ಬೇಕು, ಸ್ವರ ಸ್ವರ ಪ್ಲಸ್ ಸ್ವರ ಸೇರಿದರೆ ಯಾವ ಅಕ್ಷರ, ಅದನ್ನು ಯಾಕೆ ಆ ರೀತಿಯಾಗಿ ಉಚ್ಚಾರಣೆ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನಾವೇನು ಮಾಡಿದೀವಿ ಸ್ನೇಹಿತರೆ, ಇಲ್ಲಿ ತಿಳ್ಕೊಂಡಿವಿ. ಈಗ ನಾವು ಮುಂದಿನ ಇದರಲ್ಲಿ ಏನು ನೋಡಬೇಕಪ್ಪ ಅಂತ ಕೇಳಿದ್ರೆ ವ್ಯಂಜನಗಳು ಅಂಥೇಳಿ. ವ್ಯಂಜನಗಳು ಅಂತಕ್ಕಂಥದ್ದು 10 ನಿಮಿಷದಲ್ಲಿ ಮುಗಿಯತಕ್ಕಂಥ ಟಾಪಿಕ್ ಅಲ್ಲ, ಇದು ಮಿನಿಮಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಿದಕ್ಕೆ. ವ್ಯಂಜನ ಅಂದರೆ ಏನು, ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವ, ಅಲ್ಲಿ ವರ್ಗೀಯ ವ್ಯಂಜನ ಅಂತ ಯಾಕೆ ಕರಿತೀವಿ, ಅವರ್ಗೀಯ ವ್ಯಂಜನ ಅಂತ ಯಾಕೆ ಕರಿತೀವಿ, ವರ್ಗೀಯ ವ್ಯಂಜನನ ಕಾರಣ ಏನು, ಅವರ್ಗೀಯ ವ್ಯಂಜನನ ಕಾರಣ ಏನು, ಹಾಗಾದರೆ ಅವಕ್ಕೆ ವರ್ಗೀಯ ವ್ಯಂಜನ ಅಂತೇಳಿ ಯಾವ ಆಧಾರದ ಮೇಲೆ ವರ್ಗ ಮಾಡಿದ್ದೀವಿ, ಧ್ವನ್ಯಂಗ ಅಂದರೆ ಏನು, ಧ್ವನಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಅಂಗಗಳು ಯಾವುವು, ಈ ರೀತಿಯಾಗಿ ಅವು ಯಾವ್ಯಾವ ಅಕ್ಷರಗಳು ಯಾವ್ಯಾವ ಉತ್ಪತ್ತಿ ಸ್ಥಾನದಲ್ಲಿ ಹುಡ್ತಾವ, ಕಂಠ್ಯ ಧ್ವನಿಗಳಂದ್ರೆ ಏನು, ತಾಲವ್ಯ ಅಂದರೆ ಏನು, ಮೂರ್ಧನ್ಯ ಅಂದ್ರೆ ಏನು, ದಂತ್ಯ ಅಂದರೆ ಏನು, ಓಷ್ಠ್ಯ ಅಂದರೆ ಏನು, ಕಂಠೋಷ್ಠ್ಯ ಅಂದರೆ ಏನು, ದಂತೋಷ್ಠ್ಯ ಅಂದರೆ ಏನು, ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಈ ವ್ಯಂಜನದ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ವ್ಯಂಜನ ಆದ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಯೋಗವಾಹಕಗಳ ಅಥವಾ ಯೋಗವಾಹಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆ ರೀತಿಯಾಗಿ ನಾವು ಯಾವ್ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಸಂಪೂರ್ಣವಾಗಿರ್ತಕ್ಕಂಥ ವಿಷಯ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮತ್ತೆ ನಾವೇನು ಮಾಡೋಣಪ್ಪ ಅಂತ ಕೇಳಿದ್ರೆ ಮುಂದಿನ ಸ್ಲೈಡಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಸ್ಪರ್ಧಾಕಾಶಿ ಅಕಾಡೆಮಿಗೂ ಹಾಗೂ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಬಳಗಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.